ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಚೆಟ್ಟಿನಾಡ್ ಚಿಕನ್ ಮಾಡ್ತಾ ಇದ್ದೀವಿ. ತುಂಬಾನೇ ಸ್ಪೈಸಿ ಆಗಿ ಅಷ್ಟೇ ಸಾಫ್ಟ್ ಆಗಿದೆ ಚಿಕನ್ ಕೂಡ. ಸೊ ಇವಾಗ ಚೆಟ್ಟಿನಾಡ್ ಚಿಕನ್ ಸ್ಪೆಷಲ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3/4 ಕೆಜಿ ಆಗುವಷ್ಟು ಚಿಕನನ್ನ ತಗೊಂಡಿದ್ದೀನಿ. ಸೊ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಚಿಕನಲ್ಲಿ ಯಾವುದೇ ರೀತಿ ನೀರಿನಂಶ ಇರಬಾರ್ದು. ಆವಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಚಿಕನಲ್ಲಿ. ಸೊ ಇವಾಗ ಇದಕ್ಕೆ ಒಂದು ಪೌಡರ್‌ನ ರೆಡಿ ಮಾಡ್ಕೊಳ್ಳೋಣ. ಪೌಡರ್‌ಗೆ ಏನೇನು ಬೇಕು ಅನ್ನೋದಾದ್ರೆ 1 ಸ್ಪೂನ್ ಸೋಂಪು, 1 1/2 ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ 4 ರಿಂದ 5 ಗುಂಟೂರು ಮೆಣಸಿನಕಾಯಿ, ಹಾಗೆ 3 ಬ್ಯಾಡಗಿ ಮೆಣಸಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಇಂಚಷ್ಟು ಚಕ್ಕೆ, ಏಲಕ್ಕಿ, ಹಾಗೆ ಮೆಣಸು, 1 ಸ್ಟಾರ್ ಹೂವು ಇಷ್ಟು ಬೇಕಾಗುತ್ತೆ. ಸೊ ಇವಾಗ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ತರ ಒಂದು ಪೌಡರ್ ನೀವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಈ ತರ ಚಿಕನ್ ರೆಸಿಪಿನ ಮಾಡ್ಕೋಬಹುದು. ಆದ್ರೆ ಇದಕ್ಕೆ ಕಾಯಿ ತುರಿನ ಹಾಕೊಳ್ತೀವಿ. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಎಲ್ಲ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಹಸಿ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗೋವರೆಗೂನು ಹುರ್ಕೊಳ್ಳೋಣ ಚೆನ್ನಾಗಿ. ಸೊ ನೋಡ್ತಾ ಇದೀರಲ್ವಾ ಡ್ರೈ ಆಗಿದೆ. ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್‌ಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋದ್ಕಿಂತ ಮುಂಚೆ ಇದಕ್ಕೆ 1 ಇಂಚಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ರುಬ್ಕೊಂಡಿದ್ದಾಗಿದೆ. ಇವಾಗ ಚಿಕನ್‌ಗೆ ಹಾಕೊಳ್ಳೋಣ. ಚಿಕನ್‌ಗೆ ರುಬ್ಬಿರುವಂತಹ ಮಸಾಲೆನ ಹಾಕೊಂಡು ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ನೀರನ್ನ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇಷ್ಟರಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನನ್ನ ಇಟ್ಕೊಂಡ್ರೆ ತುಂಬಾನೇ ಸಾಫ್ಟ್ ಆಗಿ ಅಷ್ಟೇ ಸ್ಪೈಸಿಯಾಗಿ ಚಿಕನ್ ರೆಡಿ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಒಂದ್ ಅರ್ಧ ಗಂಟೆನಾದ್ರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ಬೇಕು. ಯಾಕೆಂದ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ. ಹಾಗೆ ಮಸಾಲೆ ಕೂಡ ಹಿಡ್ದಿರುತ್ತೆ. ಸೊ ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಇವಾಗ ಒಂದ್ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ನಾನಿಲ್ಲಿ 1 1/2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅಂದ್ರೆ ಸ್ಕಿಪ್ ಮಾಡಿ ನೀವು ಎಣ್ಣೆ ಕೂಡ ಹಾಕೋಬಹುದು. ಇವಾಗ ಇದಕ್ಕೆ 2 ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆದ್ಮೇಲೆ ಕರಿಬೇವು ಸೊಪ್ಪನ್ನ ಹಾಕೊಂಡು ನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥದ್ದು ಹಾಕೊಂಡು ಮತ್ತೆ ಫ್ರೈ ಆಗಿ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಇವಾಗ ಚಿಕನ್ ಮ್ಯಾರಿನೇಟ್ ಆಗಿರೋದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಸ್ಟಾರ್ಟಿಂಗಲ್ಲೇ ಉಪ್ಪನ್ನ ಹಾಕಿ ಕಲಸ್ಕೊಂಡಿರೋದ್ರಿಂದ ಉಪ್ಪನ್ನ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಸಪ್ಪೆ ಆಗಿದ್ರೆ ಅಷ್ಟೇ ನೀವು ಉಪ್ಪನ್ನ ಹಾಕೊಳ್ಳಿ. ಉಳಿದಿರುವಂತ ಬೌಲಲ್ಲಿ ಮಸಾಲೆ ಇತ್ತಲ್ವಾ, ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನ ಏನು ಹಾಕೊಳಕ್ ಹೋಗ್ಬೇಡಿ. ನಿಮ್ಗೆ ಗ್ರೇವಿ ತರ ಏನಾದ್ರು ಬೇಕು ಅನ್ನೋದಾದ್ರೆ ನೀರ್ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಡ್ರೈ ಆಗು ಕೂಡ ಮಾಡ್ಕೋಬಹುದು. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ಮಿನಿಟ್ ಇದನ್ನ ಕುಕ್ ಆಗೋದಕ್ಕೆ ಬಿಡೋಣ. 5 ನಿಮಿಷ ಬಿಟ್ಟು ತೆಗ್ದಾಗ ಈ ತರ ಚಿಕನಲ್ಲಿ ಸ್ವಲ್ಪ ನೀರ್ ಬಿಟ್ಟಿತ್ತು. ಹಾಗೆ ಸೈಡಲ್ಲೆಲ್ಲ ತುಪ್ಪ ಕೂಡ ಬಿಟ್ಟಿತ್ತು. ತುಂಬಾನೇ ಸ್ಪೈಸಿ ಆಗಿತ್ತು. ಟೇಸ್ಟ್ ನೋಡಿದಾಗ ಹಾಗೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಮತ್ತೆ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ ಇದನ್ನ. ನೋಡ್ತಾ ಇದ್ದೀರಲ್ವಾ ಸೈಡಲ್ಲಿ ಇದ್ದಿದ್ದೆಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸೈಡಲ್ಲಿ ತುಪ್ಪ ಕೂಡ ಬಿಟ್ಟಿದೆ. ಇವಾಗ ಪರ್ಫೆಕ್ಟ್ ಆಗಿ ಚಿಕನ್ ಕೂಡ ಬೆಂದಿದೆ. ನಿಮ್ಗೇನಾದ್ರು ಗ್ರೇವಿ ತರ ಬೇಕು ಅನ್ನೋದಾದ್ರೆ ನೀವು ಗ್ರೇವಿ ತರನು ಕೂಡ ಮಾಡ್ಕೋಬಹುದು. ನಾನು ಇದನ್ನ ಸೈಡ್ ಡಿಶ್ ಆಗಿ ಅಂತ ಮಾಡ್ಕೊಂಡಿದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಚೆಟ್ಟಿನಾಡ್ ಚಿಕನ್. ತುಂಬಾನೇ ಸ್ಪೈಸಿಯಾಗಿ ಸಾಫ್ಟ್‌ನೆಸ್ ಇದೆ ಫಸ್ಟ್ ಚಿಕನ್ನು. ತಿನ್ನಕ್ಕಷ್ಟೇ ಚೆನ್ನಾಗಿದೆ ಟೇಸ್ಟು. ನೀವು ಒಂದ್ಸಲ ಮನೇಲಿ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಟ್ರೈ ಮಾಡಿ. ಹಾಗೆ ನೀವೇನಾದ್ರು ಈ ರೆಸಿಪಿನ ಮಾಡ್ಕೊಂಡಿದ್ರೆ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.